ಕಳೆದ ಕೆಲವು ತಿಂಗಳಿಂದ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲೇಬೇಕು ಅನ್ನೋ ಸುದ್ದಿಯನ್ನು ನೀವು ಕೇಳ್ತಾನೇ ಇದ್ದೀರಾ. ಇದರ ಬಗ್ಗೆ ಪ್ರಸ್ತುತ ಚಾಲನೆಯಲ್ಲಿರೋ ಚುನಾವಣೆ ವಿಷಯಕ್ಕಿಂತ ಜಾಸ್ತಿ ಈ ವಿಷಯ ಹಬ್ಬಿತ್ತು. ಆದರೆ ಲಿಂಕ್ ಮಾಡಿಸೋಕ್ಕೂ ಮುಂಚೆ ಈ ವಿಷಯ ನೀವು ತಿಳ್ಕೊಳ್ಳೇಬೇಕು. 2017 ಕೇಂದ್ರ ಬಜೆಟಲ್ಲಿ ಸರ್ಕಾರ ಆದಾಯ ತೆರಿಗೆ ಕಾಯ್ದೆಯಡಿ 139A ಸೆಕ್ಷನ್ ಪ್ರಕಾರ ಹೊಸ ಪ್ಯಾನ್ ಕಾರ್ಡ್ ಮಾಡಿಸೋರು, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅಥವಾ ITR ಕಟ್ಟೋರು ಆಧಾರ್ ಕಾರ್ಡ್ನ ಲಿಂಕ್ ಮಾಡಲೇಬೇಕು ಅಂತ ಆದೇಶ ಹೊರಡಿಸ್ತು. ಹಾಗೆ ಯಾರೆಲ್ಲ ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅವ್ರುಗಳು ಕೂಡ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂತ ಕೂಡ ಆದೇಶ ಹೊರಡಿಸ್ತು. ಸುಮಾರು ಸಮಯನೇ ಕೊಡ್ತು. ಆದರೆ ಜನಗಳ ನಿರ್ಲಕ್ಷ್ಯದಿಂದ ಎಷ್ಟೋ ಜನ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ. ಮಾರ್ಚ್ 31, 2023 ಒಳಗಡೆ ಯಾರೆಲ್ಲ ಮಾಡ್ತಾರೆ ಅವರು 1000 ರು ದಂಡದೊಂದಿಗೆ ಲಿಂಕ್ ಮಾಡಿಸ್ಕೋಬೇಕು ಅಂತಲೂ ಹೇಳ್ತು. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಜೂನ್ 31ವರೆಗೆ ಇದನ್ನು ಟೈಮ್ನ ವಿಸ್ತರಣೆ ಮಾಡಿದ್ದಾರೆ. ಈಗಲೂ ಕೂಡ ಯಾರೆಲ್ಲ ಮಾಡಿಸಿಲ್ಲ ಇನ್ನೂ ದಯವಿಟ್ಟು ಇವಾಗಾದರೂ ಮಾಡಿಸ್ಕೊಳ್ಳಿ. ಲಿಂಕ್ ಮಾಡಿಸೋಕ್ಕೂ ಮುಂಚೆ ಒಂದ್ಸಲ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ. ಯಾಕಂದರೆ ನೀವು ದಿನ ಬೆಳಗಾದರೆ ಒಂದೊಂದು ವಿಷಯ ಕೇಳ್ತಾನೆ ಇರ್ತೀರ. ಕೆಲವೊಂದು ಸ್ಕ್ಯಾಮ್ಗಳ ಬಗ್ಗೆ ಬ್ಯಾಂಕಿಂದ ಮೆಸೇಜ್ ಮಾಡೋ ಥರ, ಕಾಲ್ ಮಾಡೋ ಥರ ಕೆಲವೊಂದು ಮೇಲ್ಗಳು ಬರ್ತವೆ, ಲಿಂಕ್ ಇರುತ್ತೆ. ನಿಮ್ಮ ಅಕೌಂಟು ಬ್ಲಾಕ್ ಆಗಿದೆ ಪ್ಯಾನ್ ಕಾರ್ಡ್ ಲಿಂಕ್ ಆಗದೆ ಇರೋ ಕಾರಣ. ಸೊ ನಾವು ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಹಾಕಿದ್ರೆ ಪ್ಯಾನ್ ಕಾರ್ಡ್ ಲಿಂಕ್ ಆಗುತ್ತೆ ಅಂತ ಬ್ಯಾಂಕ್ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿನೇ ಉಂಡೆನ ಹಾಕ್ಸ್ಕೊಂಡಿದ್ದಾರೆ ಈ ವಿಷಯದಲ್ಲಿ. ಸೊ ಇದ್ರ ಜೊತೆಗೆ ಇನ್ನೊಂದು ಹೊಸ ಸ್ಕ್ಯಾಮ್ ಏನಪ್ಪ ಅಂದರೆ, ಕೆಲವೊಂದು ಸೈಬರ್ ಸೆಂಟರ್ನವರು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಡಿ ಅಂತ ಯಾರಾದರೂ ಹೋದರೆ ಕೆಲವೊಬ್ರದ್ದು ಡಿಫಾಲ್ಟಾಗಿ ಲಿಂಕ್ ಆಗಿಬಿಟ್ಟಿರುತ್ತೆ. ಇವ್ರೇನು ಮಾಡ್ತಾರೆ, ಲಿಂಕ್ ಆಗಿರೋದನ್ನ ನೋಡಿ ಕೂಡ ಲಿಂಕ್ ಮಾಡಿದ್ದೀವಿ, ಲಿಂಕ್ ಮಾಡ್ತೀವಿ ಅಂತ ಅವ್ರ ಹತ್ರ ಹಣ ತಗೊಂಡು ಅವ್ರನ್ನ ಮೋಸ ಮಾಡ್ತಾ ಇದ್ದಾರೆ. ಈ ಸ್ಕ್ಯಾಮ್ ಕೂಡ ನಡೀತಾ ಇದೆ. ಸೊ ಇದರಿಂದೆಲ್ಲ ನಾವು ಬಚಾವಾಗಬೇಕಂತಂದರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ನೀವು ಲಿಂಕ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ಅದರಿಂದ ಚೆಕ್ ಮಾಡಿಕೊಂಡು ಲಿಂಕ್ ಆಗಿದ್ದರೆ ಓಕೆ, ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವಾಗಿಯೇ ಮನೆಯಲ್ಲಿ ಕೂತ್ಕೊಂಡು ಲಿಂಕ್ ಮಾಡ್ಕೋಬೋದು. ಅಥವಾ ನಮ್ಗೆ ಆ ತಲೆನೋವೆಲ್ಲ ಬೇಡ ಅಂತ ಹೇಳಿದ್ರೆ ನಿಯರೆಸ್ಟ್ ಸೈಬರ್ ಸೆಂಟರ್ಗೆ ಹೋಗಿ ನೀವು ಲಿಂಕ್ ಮಾಡಿಸ್ಕೋಬೋದು. ಬಟ್ ಲಿಂಕ್ ಮಾಡ್ಸೋಕ್ಕೂ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಈಗಲೂ ಕೂಡ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋ ವಿಷಯನೇ ಗೊತ್ತಿರಲ್ಲ. ಅಂಥವ್ರು ತುಂಬ ಜನ ಇರ್ತಾರೆ. ದಯವಿಟ್ಟು ಅಂಥವ್ರಿಗೆ ಶೇರ್ ಮಾಡಿ, ಗೊತ್ತಿರೋರಿಗೆ ಹೇಳಿ, ಈ ವಿಷಯನ ತಲುಪಿಸಿ ಅವರಿಗೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಕಾರದೊಂದಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.